आज हम परछाई पाठ पढ़ेंगे। पेज नंबर 16। सुनो सुनाता हूँ एक कहानी। कुत्ते ने की क्या नादानी, एक रोटी पाकर नदी तीर पर पहुंचा जाकर। इसका मतलब है, मैं कन्नड़ में बताऊंगी तुम्हें। सुनो सुनाता हूँ एक कहानी ಅಂದ್ರೆ ನಿಮಗೊಂದು ಕತೆ ಹೇಳ್ತೀನಿ ಕೇಳಿ. ಕುತ್ತಿನಿ ಕಿ ಕ್ಯಾ ನಾದಾನಿ ಅಂದ್ರೆ ಕುತ್ತೆ ಅಂದ್ರೆ ನಾಯಿ ತನ್ನ ಮುಗ್ಧತೆಯದು ಏನ್ ಮಾಡ್ತಪ್ಪ ಅಂತಂದ್ರೆ ರಾಸ್ತೆ ಮೇ ಪಡಿ ಏಕ್ ರೋಟಿ ಪಾಕರ್ ಅಂದ್ರೆ ರಸ್ತೆಯಲ್ಲಿ ಬಿದ್ದಿರುವಂತ ಒಂದು ರೊಟ್ಟಿಯ ತುಂಡನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತು, ನದಿಯ ದಡಕ್ಕೆ ಹೋಯ್ತು. जल में देखा अपना साया, सारी शेखी अपनी भूल गया, समझा दूसरा कुत्ता उसको, आया लिए मुंह में रोटी को. ಜಲ್ ಮೇ ದೇಖಾ ಅಪ್ನಾಸ್ ಅಂದ್ರೆ ನೀರಲ್ಲಿ ತನ್ನ ನೆರಳನ್ನ ನೋಡ್ಬಿಟ್ಟು ಅದೇನ್ ಮಾಡ್ತಪ್ಪ, ತನ್ನ ಬಾಯಲ್ಲಿರುವಂತ ರೊಟ್ಟಿ ತುಂಡನ್ನ ಮರ್ತು ಬಿಡ್ತು. ಏನ್ ಮಾಡ್ತು, ಸಮझा दूसरा कुत्ता उसको, आया लिए मुंह में रोटी लेक ಅಂದ್ರೆ ಇನ್ನೊಂದ್ ನಾಯಿ ರೊಟ್ಟಿ ಕಚ್ಕೊಂಡು ತನ್ನ ಎದುರಿಗೆ ಬಂತು ಅಂತ ತಿಳ್ಕೊಂಡ್ಬಿಟ್ಟು ತನ್ನ ಪ್ರತಿಬಿಂಬ ನೋಡ್ಬಿಟ್ಟು ಆ ತರ ಅದು ತಿಳ್ಕೊಳ್ತು. समझा अपने मन को उसने, आया मेरी रोटी छीनने, सोचा उसको मार भगाऊं, फिर सुख से मैं रोटी खाऊं. इसका मतलब है, समझा अपने मन को उसने, आया मेरी रोटी छीन ಅಂದ್ರೆ ಈ ನಾಯಿ ಏನ್ ಮಾಡ್ತು, ಪ್ರತಿಬಿಂಬದಲ್ಲಿ ನೋಡ್ಬಿಟ್ಟು ಅದು ತನ್ನ ರೊಟ್ಟಿನ ಕಿತ್ಕೊಳ್ಳಕ್ಕೆ ಬಂತು ಅಂತ ತಿಳ್ಕೊಂಡ್ಬಿಟ್ಟು ಅದೇನ್ ಮಾಡ್ತು, ಫಸ್ಟ್ ಈ ನಾಯಿನ ಓಡಿಸ್ಬಿಟ್ಟು ಆಮೇಲೆ ನಾನು ಸುಕ್ಸೆ ಮೇ ರೋಟಿ ಅಂದ್ರೆ ಆಮೇಲೆ ಶಾಂತಿಯಿಂದ ನಾನು ಸುಖದಿಂದ ರೊಟ್ಟಿನ ತಿನ್ಬೇಕು ಅಂತೇಳಿ ಯೋಚನೆ ಮಾಡ್ತು. ಲಗಾ ಭೋಂಕ್ನೆ ಆ ಶೇಖಿ ಮೇ रोटी मुंह से गिरी नदी में, बिना सोचे काम जो करते हैं वे ऐसा ही फल चखते हैं. ಲಗಾ ಭೋಂಕ್ನೆ ಆ ಶೇಖಿ ಮೇ ಅಂದ್ರೆ ಅದು ಬೌಳೋದಕ್ಕೆ ಶುರುವಾದಾಗ ಏನ್ ಮಾಡ್ತಪ್ಪ ಅಂದ್ರೆ ಅದ್ರ ಬಾಯಲ್ಲಿರುವಂತ ರೊಟ್ಟಿ ತುಂಡು ಏನಾಯ್ತು, ಬಾಯಿ ತೆಗೆದಾಗ ನದಿಲ್ ಬಿದ್ಬಿಡ್ತು. ಅಂದ್ರೆ ಈ ರೀತಿ ಯೋಚನೆ ಮಾಡದೆ ಕೆಲಸ ಮಾಡೋದ್ರಿಂದ ಏನಾಯ್ತಪ್ಪ ಅಂದ್ರೆ ಇಂಥ ಒಂದು ಪ್ರತಿಫಲನೆ ಉಣ್ಣೋದು ಅಂತ ಈ ಒಂದು ಪಾಠದ ಅರ್ಥ. ಏನಾಯ್ತಪ್ಪ ಅಂದ್ರೆ ಒಂದ್ಸರಿ ನಾಯಿ ಹೋಗುವಾಗ ಏನ್ ಮಾಡ್ತು ಅಂತಂದ್ರೆ ರಸ್ತೆಲಿ ಹೋಗ್ಬೇಕಾದ್ರೆ ಒಂದು ರೊಟ್ಟಿ ತುಂಡು ಸಿಕ್ತಾ, ಅದನ್ನ ಬಾಯಲ್ಲಿ ಕಚ್ಕೊಂಡು ಹೋಯ್ತು. ಅದನ್ನೇನ್ ಮಾಡ್ಬೇಕು, ನದಿ ತೀರದಲ್ಲಿ ಕುತ್ಕೊಂಡು ತಿನ್ನೋಣ ಅಂತೇಳಿ ಹೋಯ್ತು. ಅಲ್ಲಿ ಹೋಗ್ಬಿಟ್ಟು ನದಿಯಲ್ಲಿ ತನ್ನ ಪ್ರತಿಬಿಂಬನೆ ನೋಡ್ಬಿಟ್ಟು ಏನ್ ತಿಳ್ಕೊಳ್ತು, ಇನ್ನೊಂದ್ ನಾಯಿ ಬಂದು ನನ್ನ ರೊಟ್ಟಿನ ಕಿತ್ಕೊಳ್ಳುತ್ತೆ ಅಂತೇಳಿ ತಿಳ್ಕೊಂಡ್ಬಿಟ್ಟು ಅದ್ ಮನ್ಸಲ್ಲೇ ಯೋಚನೆ ಮಾಡಿ ಫಸ್ಟ್ ಆ ನಾಯಿನ ಓಡಿಸ್ಬಿಟ್ಟು ಆಮೇಲೆ ನಾನು ಆರಾಮಾಗಿ ತಿನ್ಬೋದಂತ ಯೋಚನೆ ಮಾಡಿ ಏನ್ ಮಾಡ್ತು, ಬೊಗಳೋದಕ್ಕೆ ಶುರು ಮಾಡಿತು. ಆವಾಗ ಬೊಗಳುವಾಗ ಅದು ಬಾಯಲ್ಲಿರುವಂತ ರೊಟ್ಟಿ ತುಂಡು ನೀರಿಗೆ ಜಾರಿಗೆ ಬಿತ್ತು, ನೀರಲ್ಲಿ ಜಾರ್ ಬಿತ್ತು. ಆವಾಗ ಏನಾಯ್ತು, ಅದ್ರ ರೊಟ್ಟಿ ಹಾಳಾಯ್ತು. ಈ ರೀತಿ ಅದು ಯೋಚನೆ ಮಾಡದೆ ಮಾಡಿರೋ ಕೆಲ್ಸದಿಂದ ಏನಾಯ್ತಪ್ಪ, ಅದ್ರ ರೊಟ್ಟಿ ನೀರಲ್ಲಿ ಬಿತ್ತು. ಈ ರೀತಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ, ಯಾವಾಗ್ಲೂ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಿದ್ರೆ ಅದರ ಪ್ರತಿಫಲನ ಒಳ್ಳೆಯದನ್ನೇ ನಾವು ಉಣ್ತೀವಿ. ಇದು ಈ ಪಾಠದ ಅರ್ಥ.